एतावतालं ननु सूचितेन गुणैरसाम्येनतिशायनेस्य हित्वेतरान् प्रार्थयतो विभूतिः यस्यांघ्रिरेणुं जुषते न भीप्सोः. भागवतस्य गायत्री साररूपस्य भारतार्थ विनिर्णयस्य भगवन्महिमा प्रतिपादकाः ये श्लोकाः विविधेषु स्कन्धेषु अध्यायेषु च वर्तन्ते तानेव ब्रह्मोपदेशप्रकरणे अवधूतशिरोमणिः विष्णुतीर्थाचार्यः संजग्राह. तत्र भगवतः मायां के अतितरन्ते इत्येनं विषयं निरूपयन् ये श्रवणे मनने ध्याने च वर्तन्ते ते तु अतीव सुलभतया इमां दैवीं मायाम् अतितर्तुं प्रभवन्त्येव. अन्ये केचन स्त्रियः शूद्राः हुणाः शबराः अपि पापजीवाः भगवतः मायां तरन्ति. यद्येत एव पापजीवाः भागवती मायां तरन्ति, किमुत अन्ये ज्ञानिनः इत्ययं न्यायः अस्मिन् अतीते श्लोके ಶ್ರವಣಪಥಂ ಆಗಮತ್. ಭಗವಂತನ ಮಾಯೆಯನ್ನು ಯಾರು ದಾಟ್ತಾರೆ, ಹೇಗೆ ದಾಟ್ತಾರೆ ಅಂತನ್ನೋದನ್ನೆಲ್ಲ ವಿಷ್ಣು ತೀರ್ಥಾಚಾರ್ಯರು ತೋರಿಸ್ಬೇಕಾಗಿತ್ತು. ಅದಕ್ಕೆ ಎಲ್ಲರೂ ಕೂಡ ಹರಿಯ ಅನುಗ್ರಹದಿಂದಲೇ ಮುಕ್ತರಾದವರು ಅಂತ ನಾನಾ ಶ್ಲೋಕಗಳಲ್ಲಿ ಅದನ್ನು ತೋರಿಸಿದರು. 158ನೇ ಶ್ಲೋಕದಲ್ಲಿ ಇಕ್ಷ್ವಾಕು, ಪುರೂರವ, ಮುಚುಕುಂದ, ವಿದೇಹ, ಗಾಧಿರಾಜ, ರಘು, ಅಂಬರೀಷ, ಮತ್ತು 59ನೇ ಶ್ಲೋಕದಲ್ಲಿ ಸೌಭರಿ, ಉದಂಕ, ಮತ್ತೆ ಪರಾಶರ ಮೊದಲಾದ ರಾಜರು ಅದನ್ನು ದಾಟಿದರು ಅಂತ ಹೇಳಿದರು. ಸ್ತ್ರೀಯರಾಗಲಿ, ಶೂದ್ರರಾಗಲಿ, ಹೂಣರಾಗಲಿ, ಶಬರರಾಗಲಿ ಪಾಪದಿಂದ ಈ ಜನ್ಮವನ್ನು ಪಡೆದಂಥವರು ಯಾರೇ ಇದ್ರೂ ಅವರೂ ಎಲ್ಲ ಈ ಭಗವಂತನ ಮಹಿಮೆಯನ್ನ ದಾಟ್ತಾರೆ. ಹಾಗಿರುವಾಗ ಸ್ವಭಾವತಃ ಶ್ರವಣ ಮನನ ಇತ್ಯಾದಿಗಳಲ್ಲಿ ತೊಡಗಿರುವಂತಹ ಯಾವ ಸಾಧಕರಿದ್ದಾರೆ ಅವರು ದಾಟ್ತಾರೆ ಅಂತ ನಾವು ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತ ಅಲ್ಲಿ ಎಷ್ಟು ವಿಷಯ ಬಂದಿದೆ. 160ನೇ ಶ್ಲೋಕ ಸಮಾಪ್ತವಾಗಿತ್ತು. ಮತ್ತೆ ಅದರ ಮುಂದಿನ ಶ್ಲೋಕವನ್ನು ನೋಡುವುದಕ್ಕಿಂತ ಮುಂಚೆ ಈ 160ನೇ ಶ್ಲೋಕದ ಬಗ್ಗೆ ಮತ್ತಷ್ಟು ಸ್ಪಷ್ಟೀಕರಣಗಳನ್ನು ನಾವು ನೋಡಿ ಸ್ಪಷ್ಟೀಕರಣಗಳನ್ನು ಪಡ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಎಲ್ಲ ಸ್ತ್ರೀಯರು ಕೂಡ ಸ್ವಾಭಾವಿಕವಾಗಿ ಪಾಪ ಜೀವರೇನಲ್ಲ. ಸ್ತ್ರೀ ಜನ್ಮ ಏನು ಪಾಪ ಜೀವನವಲ್ಲ. ಕೆಲವು ಜನ ಪಾಪದಿಂದ ಸ್ತ್ರೀಯರಾಗಿ ಹುಟ್ಟಿರ್ತಾರೆ. ಮೂಲತಃ ಸ್ತ್ರೀಯರೇ ಆಗಿರಬಹುದು, ಪಾಪದಿಂದ ಯಾವುದೋ ಕ್ಷುದ್ರವಾದ ಸ್ತ್ರೀ ಜನ್ಮವನ್ನು ಅವರು ತಳೆದಿರ್ತಾರೆ. ಇನ್ನು ಕೆಲವು ಜನ ಮೂಲತಃ ಪುರುಷರು, ಅವರು ಪಾಪದಿಂದಾಗಿ ಯಾವುದೋ ಶಾಪದಿಂದಾಗಿ ಸ್ತ್ರೀ ಜನ್ಮವನ್ನು ತಳೆದಿರುವಂತಹ ಸಾಧ್ಯತೆ ಇರ್ತದೆ. ಹಾಗೇನೆ ಶೂದ್ರರಾಗಿ, ಅಸಂಸ್ಕೃತರಾಗಿ, ಅವೈದಿಕರಾಗಿ ಕೂಡ ಅವರು ಜನ್ಮವನ್ನು ತಳೆದಿರುವಂತಹ ಒಂದು ಸಾಧ್ಯತೆ ಇರ್ತದೆ. ಇಂಥವರೆಲ್ಲರೂ ಕೂಡ
ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರೆ ಖಂಡಿತವಾಗಿಯೂ ಸದ್ಗತಿಯನ್ನು ಪಡೆದೇ ಪಡಿತಾರೆ ಅಂತ ಅದರ ತಾತ್ಪರ್ಯ. ಪುರುಷರು ಹೇಗೆ ಭಗವಂತನ ಪ್ರತಿಬಿಂಬರಾದವರು, ಆದ್ದರಿಂದ ಅವರು ಪಾಪಿಗಳಲ್ಲವ, ಪುಣ್ಯಶಾಲಿಗಳೇ. ಹಾಗಿರುವಾಗ ಸ್ತ್ರೀಯರು ಕೂಡ ಭಗವಂತನ ಪ್ರತಿಬಿಂಬರಾದವರೇ. ಭಗವಂತನ ಪುಂರೂಪ ಪುರುಷರಿಗೆ ಬಿಂಬ, ಅವನಿಗೆ ಸ್ತ್ರೀರೂಪವೂ ಇರೋದರಿಂದ ಅದು ಸ್ತ್ರೀಯರಿಗೆ ಬಿಂಬ. ಹೀಗೆ ಭಗವಂತ ಎಲ್ರಿಗೂ ಕೂಡ ಬಿಂಬನಾಗಿರುವಾಗ ನಾನೇಕೆ ಬಡವನು, ನಾನೇಕೆ ಪರದೇಶಿ, ನಾನೇಕೆ ಪಾಪಿ, ದಾಸರು ನಾನೇಕೆ ಬಡವನು, ನಾನೇಕೆ ಪರದೇಶಿ ಅಂತ ಇಷ್ಟು ಮಾತ್ರ ಹಾಡಿದ್ದಾರೆ. ನಾನೇಕೆ ಪಾಪಿ, ಖಂಡಿತವಾಗಿಯೂ ನಾನು ಪಾಪ ಜೀವಿ ಅಲ್ಲ, ನಾನು ಪುಣ್ಯಜೀವಿಯೇ ಆಗಿದ್ದೇನೆ ಅಂತ ಜೀವನಾದವನು ಭರವಸೆ ಇಡಬೇಕು. ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಜೀವಿಗಳು ಕೂಡ, ಸಾರಾಸಗಟಾಗಿ ಎಲ್ಲ ಜೀವಿಗಳು ಕೂಡ ಪುಣ್ಯಜೀವಿಗಳು ಅಲ್ಲದೇ ಇರಬಹುದು. ಆದರೆ ಪುಣ್ಯಜೀವಿಗಳಾದಂಥ ಅನೇಕ ಜನ ಭಾಗವತರ, ಭಗವದ್ಭಕ್ತರ ಒಂದು ಸಮೂಹ ಖಂಡಿತವಾಗಿಯೂ ಇದ್ದೇ ಇದೆ. ಯಾರು ಭಗವಂತನನ್ನ ತಲುಪಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅವರು ಖಂಡಿತವಾಗಿಯೂ ಆ ಹಂಬಲ ಉಳ್ಳವರಾಗಿದ್ದಾರೆ. ಅವರು ಖಂಡಿತವಾಗಿಯೂ ಪುಣ್ಯಜೀವಿಗಳಾಗೇ ಇದ್ದಾರೆ ಅಂತ ಅದರ ತಾತ್ಪರ್ಯ. ರಾಜಸ ತಾಮಸರ ಕಥೆ ಆ ಕಡೆ ಇರಲಿ, ಭಕ್ತರಲ್ಲದೇ ಇದ್ದವರ ಕಥೆ ಆ ಕಡೆ ಇರಲಿ, ಪುಣ್ಯಜೀವಿಗಳಾದಂಥವ್ರಂತೂ ಕೆಲವರು ಇದ್ದೇ ಇದ್ದಾರೆ. ಅವರು ಯಾವುದೋ ಒಂದು ನಿರ್ದಿಷ್ಟ ಜನ್ಮದಲ್ಲಿ ಪಾಪದಿಂದ ಸ್ತ್ರೀಯರಾಗಿರಲಿ, ಮೂಲತಃ ಪುರುಷರಾದವರು, ಅಥವಾ ಮೂಲತಃ ಸ್ತ್ರೀಯರೇ ಆದವರು ಪಾಪದಿಂದ ಮತ್ತೂ ನೀಚವಾದ ಶ್ರವಣಾದಿಗಳಿಗೆ, ಸತ್ಸಂಸ್ಕಾರಕ್ಕೆ ಅನುಕೂಲವಿಲ್ಲದ ವಾತಾವರಣದಲ್ಲಿ ಹುಟ್ಟಿದರು. ಹಾಗೆ ಮತ್ತಾವುದೇ ಜನ್ಮವನ್ನು ತಾಳಿದ್ರು ಕೂಡ ಮತ್ತವರು ಮನುಷ್ಯರೇ ಆಗಿಲ್ಲದೆ ಇರಬಹುದು, ಕೆಲವು ಬಾರಿ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿದ್ರು ಕೂಡ ಅವರು ಸದ್ಗತಿಯನ್ನು ಪಡೆದೇ ಪಡಿತಾರೆ, ಭಗವಂತನ ಮಾಯೆಯನ್ನು ದಾಟಿಯೇ ದಾಟ್ತಾರೆ. ಹೀಗಿರುವಾಗ ಶ್ರವಣ ಮರಣಾದಿಗಳನ್ನು ಯಾರು ಮಾಡ್ತಾರೆ ಅವರು ಖಂಡಿತವಾಗಿಯೂ ದಾಟಿಯೇ ದಾಟ್ತಾರೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ ಅಂತ ಅದರ ತಾತ್ಪರ್ಯ. ಎಲ್ಲರೂ ಕೂಡ, ಸ್ತ್ರೀಯರು ಕೂಡ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಏನು ಓದಬಹುದೋ ಅದನ್ನು ಓದಬಹುದು. ವೇದಾದಿಗಳ ಪಠನ ಸ್ತ್ರೀಯರಿಗೆ ಇಲ್ಲದೇ ಇರಬಹುದು, ಆದರೆ ಖಂಡಿತವಾಗಿಯೂ ಅವರಿಗೂ ಕೂಡ ಪೌರುಷೇಯ ಗ್ರಂಥಗಳ, ಮಹಾಭಾರತ, ಭಾಗವತ ಇತ್ಯಾದಿ ಪೌರುಷೇಯ ಗ್ರಂಥಗಳ ಮತ್ತು ಅಲ್ಲಿ ಬಂದಿರುವಂತಹ ವಿಷ್ಣು ಸಹಸ್ರನಾಮಾದಿ ಮಂತ್ರಗಳ ಅಧ್ಯಯನ ಇದ್ದೇ ಇದೆ. ಈ ಸಂಪ್ರದಾಯವನ್ನು ಕೂಡ ಎಲ್ಲರೂ ಒಪ್ಪದೇ ಹೋದರೂ ಕೂಡ ಅದು ಅವರವರು ನಂಬಿರುವ ಪರಂಪರೆಗೆ ವಿರುದ್ಧವಾಗಿ ಒಂದು ವೇಳೆ ಕಂಡರೂ ಕೂಡ ತಮಗೇನು ಉಚಿತವಾಗಿದೆ, ಗುರು ಪರಂಪರೆಯಿಂದ ತಮಗೇನು ಪ್ರಾಪ್ತ ಆಗಿದೆ, ಮತ್ತು ಯಾವುದನ್ನು ಪಠಿಸಿದರೆ, ಯಾವುದನ್ನು ಅಧ್ಯಯನ ಮಾಡಿದರೆ ತಮಗೆ ಅದು ತಪ್ಪು ಅಂತ ಕಾಣಿಸೋದಿಲ್ಲ ಅಂಥದನ್ನು ಅವ್ರು ಖಂಡಿತ ಮಾಡಬಹುದು. ಯಾರಿಗೆ ಇದು ಉಚಿತವಾಗಿ ಕಾಣಿಸ್ತದೆ, ಯಾರಿಗೆ ಆ ಪರಂಪರೆ ಇದೆ ಅಂಥವರು ಮಹಾಭಾರತ ಭಾಗವತಾದಿಗಳನ್ನೇ ಪಠನ ಮಾಡ್ಬೋದು ಅಂತ ಅದರ ಒಂದು ಸ್ಪಷ್ಟೀಕರಣ, ಹಿಂದೆ ಬಂದಿದ್ದು ಒಂದು ಸ್ಪಷ್ಟೀಕರಣ, ಅದನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೇನೆ. ದೇವಮಾಯಾ ಮತಿತರಂತೆ ಅಂತ ಬಂತಲ್ಲ, ಈ ಸಂದರ್ಭದಲ್ಲಿ ಒಂದು ಭಗವಂತನ ಮಾಯೆಯನ್ನು ದಾಟೋದು. ದೇವತೆಗಳು, ಪಿತೃಗಳು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಏನೊಂದು ಮುಕ್ತಿಯೋಗ್ಯರಾದವರ ಗಣ ಇದೆ, ಅವರೆಲ್ಲರಿಗೂ ಕೂಡ ಸಂಬಂಧಪಟ್ಟಂಥದ್ದು, ಸ್ತ್ರೀಯರು ಪುರುಷರು ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟದ್ದು ಇನ್ನೊಂದು ವಿಷಯ. ಅದನ್ನು ಈಗ ಹೇಳಬೇಕು. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತೋ ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ ಅಂತ ಶಾಸ್ತ್ರ ಹೇಳ್ತದೆ. ಆಚಾರ್ಯ ಇದನ್ನು ಒಂದೆರಡು ಕಡೆ ಉದ್ಧರಿಸಿದ್ದಾರೆ. 14 ವರ್ಷಗಳ ನಂತರ, 18
16 ಅಥವಾ 18 ವರ್ಷಗಳ ನಂತರ ಅಲ್ಲ, 14 ವರ್ಷಗಳ ನಂತರವೇ ನಮಗೆ ಪ್ರೌಢತೆ ಬರ್ತದೆ. ನಮ್ಮ ಪುಣ್ಯ ಪಾಪಗಳಿಗೆ ನಾವು ಜವಾಬ್ದಾರರಾಗ್ತೇವೆ. ಈ ಒಂದು ಜನ್ಮದಲ್ಲಿ 14 ವರ್ಷಗಳ ನಂತರ 70-80 ವರ್ಷ ನಾವು ಬದುಕಿದಾಗ ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ನಾವು ಮಾಡ್ತೇವೆ. ಮತ್ತೆ ಜನ್ಮಗಳನ್ನ ನಾವು ತಳೆದಾಗ, ಮನುಷ್ಯರಾಗಿ ಹುಟ್ಟಿದಾಗ, ಆ ಹಿಂದಿನ ಕರ್ಮಗಳನ್ನು ತೀರಿಸಲಿಕ್ಕಾಗಿ ಏನು ಮನುಷ್ಯರಾಗಿ ಹುಟ್ಟಿರ್ತೇವೆ, ಆಗ ಮತ್ತೆ ಕರ್ಮಗಳನ್ನು ಮಾಡ್ತಾ ಹೋಗ್ತೇವೆ. ಅದು ಮತ್ತು ಮುಂದಿನ ಜನ್ಮಗಳಿಗೆ ಬೀಜ ಆಗ್ತದೆ ಅಂತೆಲ್ಲ ಶಾಸ್ತ್ರ ವರ್ಣನೆ ಮಾಡ್ತದೆ. ಮತ್ತೆ ಹೀಗೆ ನಾವು ನಮ್ಮ ಕರ್ಮಗಳನ್ನು ಸವಿಸಲಿಕ್ಕಾಗಿ ಜನ್ಮ ತಳೆಯುವುದು, ಮತ್ತೆ ಇನ್ನಷ್ಟು ಕರ್ಮಗಳನ್ನು ಮಾಡುವುದು, ಅದರ ಫಲವಾಗಿ ಮತ್ತಷ್ಟು ಜನ್ಮಗಳನ್ನು ತಳೆಯುವುದು, ಹೀಗೆಲ್ಲ ಆಗ್ತಾ ಹೋದಾಗ ಸಂಸಾರವನ್ನು ನಾವು ದಾಟುವುದು ಹೇಗೆ? ಕರ್ಮದ ಸಂಕೋಲೆಗಳಿಂದ ನಾವು ಬಿಡುಗಡೆ ಹೊಂದೋದು ಹೇಗೆ? ಕರ್ಮ ಅಂತ ಅನ್ನೋದು ತನ್ನ ಫಲ ಕೊಟ್ಟೇ ಕೊಡಬೇಕಲ್ವ? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಶಾಸ್ತ್ರದಲ್ಲಿ ಏನೋ ಹೇಳ್ತಾರೆ. ಜ್ಞಾನದಿಂದ ಎಲ್ಲಾ ಕರ್ಮಗಳಿಗೂ ಕೂಡ ಭಸ್ಮ ಆಗಿ ಹೋಗ್ತವೆ ಅಂತ. ಆದರೆ ಎಷ್ಟು ಭಸ್ಮ ಆಗ್ತವೋ ಅದನ್ನ ಹೇಗೆ ನಾವು ವಿಶ್ವಾಸ ಇಡೋದು? ಇಂಥ ಪ್ರಬಲವಾದಂಥ ಈ ಕರ್ಮ ನಮ್ಮ ಬಂಧನಕ್ಕೆ ಕಾರಣ ಆಗ್ತದೆ. ಅದು ಕೇವಲ ಈ ಜ್ಞಾನದಿಂದ ಹೊರಟು ಹೋಗುವುದು ಹೇಗೆ? ಎಷ್ಟು ಮಾತ್ರಕ್ಕೆ ಅದು ಹೋದೀತು ಅಂತ ಹೀಗೆಲ್ಲ ನಮಗೊಂದು ಪ್ರಶ್ನೆ ನಮ್ಮನ್ನ ಸತಾಯಿಸ್ತದೆ, ನಮ್ಮನ್ನು ಕಾಡ್ತದೆ ಈ ಪ್ರಶ್ನೆ. ಅದ್ರ ಗತಿ ಏನು? ನಾವು ಸದ್ಗತಿಗೆ ಹೋಗೋದು ಯಾವಾಗ ಅಂತೆಲ್ಲ ನಮಗನಿಸಿಬಿಡ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಹೀಗೆ ಉತ್ತರ ಹೇಳಿದ್ದಾರೆ. ಅದನ್ನೊಂದು ಬಾರಿ ಇಲ್ಲಿ ನಾವು ಗಮನಿಸ್ಬೇಕು. ಚತುರ್ದೋಷೋರ್ಧ್ವಜೀವೀನಿ ಸಂಸಾರಶ್ಚ ಆದಿವರಿತ ವರ್ಜಿತ ಅಥೋ ವಿತ್ವಾ ಪರಂ ದೇವಂ ಮೋಕ್ಷಾಶಾ ಮಹಾಮುನೆ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂಥ ಒಂದು ಮಾತಿದು. ಚತುರ್ದಶೋರ್ಧ್ವಜೀವಿನಿ, 14 ವರ್ಷಗಳ ನಂತರ ಮುಂದಿನ ಅನೇಕ ಜನ್ಮಗಳಿಗೆ ಕಾರಣವಾದಂಥ ಕರ್ಮಗಳನ್ನು ನಾವು ಮಾಡ್ತೀವಲ್ಲ, 14 ವರ್ಷಗಳ ನಂತರ ನಮಗೆ ಜವಾಬ್ದಾರಿ ಬರ್ತದಲ್ಲ. ಹೌದು, ಮತ್ತೆ 14 ವರ್ಷಗಳ ನಂತರ ನಾವೆಲ್ಲರೂ ಬಹುತೇಕ ಬದುಕ್ತೀವಿ ಅನ್ನೋದು ನಿಶ್ಚಿತ. ಬೇಗ ಸಾಯಬಹುದು ಮುಂದೆ. ಅಂತೂ 70-80 ವರ್ಷಗಳ ಕಾಲ ಮನುಷ್ಯನ ಸರಾಸರಿ ಆಯುರ್ಮಾನ ಈಗ ಕಡಿಮೆ ಆಗ್ತಾ ಬರ್ತದೆ ಅಂತ ಕೆಲವರು ಹೇಳ್ತಾರೆ. ಹಿಂದೆ ದೀರ್ಘ ಜೀವಿಗಳಾಗಿದ್ರು ಈಗ ಕಡಿಮೆ ಆಗ್ತಾ ಬರ್ತದೆ ಅಂತ ಕೆಲವರು ಅಂತಾರೆ. ಈಗಲೇ ವೈದ್ಯಕೀಯ ಸೌಲಭ್ಯಗಳ ಕಾರಣದಿಂದಾಗಿ ಮನುಷ್ಯನ ಸರಾಸರಿ ಆಯುರ್ಮಾನ ಹೆಚ್ಚಾಗ್ತದೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಅಂತೂ ಹೀಗೆಲ್ಲ ನಾನಾ ಥರ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ, 14 ವರ್ಷಗಳ ನಂತರ ಅಂತೂ ಬದುಕ್ತೇವೆ. ಮುಂದೆ ಬದುಕಿದಾಗ ಕನಿಷ್ಠ ದಶ ಅವರಾಣಾಂ ಜನ್ಮಾನ, ಕನಿಷ್ಠ ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮ ಮಾಡಿಬಿಡ್ತೀವಿ ನಾವು ಅಂತ ಹೀಗೆ ಹೇಳಿದಾಗ, ಹಾಗಾದ್ರೆ ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತೀವಿ. ಇದಕ್ಕೆ ಪರಿಹಾರ ಏನಂದ್ರೆ, ಅಥಃ ಅವಿತ್ವಾ ಪರಂ ದೇವಂ, ಸರ್ವೋತ್ತಮನಾದ ಭಗವಂತನನ್ನು ತಿಳಿಯದೆ ಹೋದ್ರೆ ಮೋಕ್ಷದ ಆಸೆ ಇಟ್ಕೊಳ್ಳೋದು ಹೇಗೆ ಅಂತ ಅಲ್ಲಿ ಬಂದಿರೋ ಪ್ರಶ್ನೆ. ಆ ಪ್ರಶ್ನೆಯನ್ನೇ ಉತ್ತರವಾಗಿ ನಾವು ತಿಳಿದುಕೊಂಡ್ರೆ, ಭಗವಂತನನ್ನ ತಿಳ್ಕೊಂಡ್ರೆ ಮೋಕ್ಷದ ಆಸೆ ಇದ್ದೇ ಇದೆ. ಕರ್ಮ ಎಷ್ಟೇ ಪ್ರಬಲವಾಗಿರಬಹುದು, ಕರ್ಮ ನಮ್ಮನ್ನ ಸಂಸಾರದಲ್ಲೇ ಬಂಧಿಸುವಷ್ಟು ಪ್ರಬಲ, ಹೌದು ಇಲ್ಲ ಅಂತಲ್ಲ. ಆದ್ರೆ ಜ್ಞಾನ ಅನ್ನೋದು ಅದಕ್ಕಿಂತ ಪ್ರಬಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಜ್ಞಾನ ಅನ್ನೋದು ಮತ್ತೂ ಪ್ರಬಲವಾಗಿದೆ. ಅದರಷ್ಟು ಪ್ರಬಲವಾದ್ದು ಯಾವುದೂ ಕೂಡ ಇಲ್ಲ. ಮತ್ತೆ ಈಶ್ವರ ಇಚ್ಛಾ, ಭಗವಂತನ ಇಚ್ಛೆ ಏನಿದೆ, ಅವನ ಅನುಗ್ರಹ, ಅದು ಕೂಡ ಮತ್ತಷ್ಟು ಶಕ್ತಿಶಾಲಿ ಆದದ್ದು. ಅದು ಖಂಡಿತವಾಗಿಯೂ ನಮ್ಮನ್ನ ಉದ್ಧರಿಸ್ತದೆ ಅಂತ ಅದರ ಅರ್ಥ. ಶರೀರಸ್ಯ ಜೀವಸ್ಯ ಶರೀರ ಉತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ವಿನಾಥಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತಾರೆ. ಮೂಲತಃ ನಮಗೆ ಈ ಭೌತ ಶರೀರ ಇರಲಿಲ್ಲ. ಆದರೆ ಈಶ್ವರ ಇಚ್ಛೆಯಿಂದಾಗಿ ನಮಗೆ ಈ ಭೌತ ಶರೀರದ ಬಂಧನ ಬಂತು. ಅದೇ ಈಶ್ವರ ಇಚ್ಛೆನೇ ಕಾರಣ ನಮ್ಮನ್ನ ಈ ಸಂಸಾರದಲ್ಲಿ ಹಿಡಿದಿಟ್ಟಿರುವುದಕ್ಕೆ.
ಮತ್ತೆ ಅದರ ಬಳಿಕವೇ ಪ್ರಕೃತಿಯ ಸ್ಥಾನ. ಪ್ರಕೃತಿ ಹೀಗೆ ಈಶ್ವರ ಇಚ್ಛೆ ಮತ್ತು ಪ್ರಕೃತಿ ಇವೆರಡು ಸೇರಿ ನಮ್ಮನ್ನ ಹಿಡಿದಿಟ್ಟಿವೆ ಅಂತ, ಈ ಸಂಸಾರದಲ್ಲಿ ಹಿಡಿದಿಟ್ಟಿವೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾದ್ರೆ ಈಶ್ವರ ಇಚ್ಛೆಯೇ ನಮ್ಮನ್ನು ಹಿಡಿದಿಟ್ಟಿರೋದು, ನಮ್ಮನ್ನು ದಾಟಿಸುವುದು ಕೂಡ ಈಶ್ವರ ಇಚ್ಛೆಯೇ. ಯಸ್ಯ ಪ್ರಸಾದಾತ್ ಪರಮಾರ್ಥ ರೂಪಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಒಂದು ವೇದವಾಕ್ಯವನ್ನು ಹೇಳ್ತಾರೆ. ನಮ್ಮನ್ನು ಸಂಸಾರದಿಂದ ದಾಟಿಸುವುದು ಯಾವುದು ಅಂದ್ರೆ ಜ್ಞಾನ, ಭಕ್ತಿ ಇತ್ಯಾದಿಗಳು ದಾಟಿಸ್ತವೆ ಅಂತ ಶಾಸ್ತ್ರ ಹೇಳ್ತದೆ, ಇಲ್ಲ ಅಂತಲ್ಲ. ಜ್ಞಾನ ಭಕ್ತಿಗಳ ಪಾತ್ರ ಬಹಳ ದೊಡ್ಡದು. ಭಕ್ತಿಯ ಜ್ಞಾನ ತಥೋ ಭಕ್ತಿಶ್ಚ ತಶ್ಚಸ ಅಂತ ಅನುವ್ಯಾಖ್ಯಾನದಲ್ಲಿ ಒಂದಿಷ್ಟು ಜ್ಞಾನದಿಂದ ಸ್ವಲ್ಪ ಭಕ್ತಿ ಹೆಚ್ಚಾಗ್ತದೆ. ಭಕ್ತಿ ಹೆಚ್ಚಾದಾಗ ಮತ್ತಷ್ಟು ಜ್ಞಾನ ಸಂಪಾದನೆ ಮಾಡ್ತಾನೆ, ಮತ್ತೆ ಹೆಚ್ಚು ಭಕ್ತಿ ಮಾಡ್ತಾನೆ, ಮತ್ತೆ ಜ್ಞಾನ ಬರ್ತದೆ. ಹೀಗೆ ಮುಕ್ತಿ ಅಂತಾನೆ ಅದು ವರ್ಣನೆ ಮಾಡಿದ್ದಾರೆ. ಜ್ಞಾನ ಭಕ್ತಿಗಳಿಗೆ ಆ ಶಕ್ತಿ ಇದೆ. ಆದರೆ ನಮ್ಮಂಥ ಅಲ್ಪರು, ನಾವು ಭಕ್ತಿ ಯೋಗಿಗಳಲ್ಲ, ಜ್ಞಾನಯೋಗಿಗಳಲ್ಲ, ದೇವತೆಗಳಂತೆ ಭಕ್ತಿ ಯೋಗಿಗಳಲ್ಲ, ಸನಕಾದಿಗಳಂತೆ ಜ್ಞಾನಯೋಗಿಗಳಲ್ಲ, ನಾವು ಕರ್ಮಯೋಗಿಗಳು ಅಂತ ಭಾಗವತ ತಾತ್ಪರ್ಯ ನಮ್ಮನ್ನು ಹೇಳಿದೆ. ಇದೇ ಭಾಗವತ ತಾತ್ಪರ್ಯ ನಮ್ಮನ್ನ ಕುಯೋಗಿಗಳು ಅಂತ ಹಿಂದೆ ಅಪಹಾಸ್ಯ ಮಾಡಿದೆ. ನಮ್ಮದೇ ಆದ ತಪ್ಪುಗಳಿಂದಾಗಿ ನಮ್ಮ ಯೋಗ ಹಾಳಾಗಿ ಹೋಗ್ತದೆ. ಯೋಗ ಮಾಡಬೇಕು ಅಂತ ಅನ್ಕೋತೇವೆ, ಆದ್ರೆ ನಮ್ಮ ಯೋಗ ಎಲ್ಲ ಹಾಳಾಗಿ ಹೋಗ್ತದೆ. ಅದರಿಂದ ನಾವು ಕುಯೋಗಿಗಳು ಅಂತ ಹಿಂದೆ ಬಂದಿದೆ. ಕುಯೋಗಿಗಳು ಅಂತ ನಮ್ಮನ್ನು ಭಾಗವತ ಬ್ರ್ಯಾಂಡ್ ಮಾಡಿದೆ. ಇಂಥ ಕುಯೋಗಿಗಳಾದಂಥ ನಾವು ಅದೆಷ್ಟು ಭಕ್ತಿ ಸಂಪಾದನೆ ಮಾಡಿಯವು, ಅದೆಷ್ಟು ಜ್ಞಾನ ಸಂಪಾದನೆ ಮಾಡಿಯವು. ಆದ್ರೆ ನಾವು ಎಷ್ಟೇ ಕಡಿಮೆ ಮಾಡಲಿ, ಎಷ್ಟೇ ನಾವು ಅಸಮರ್ಥರಾಗಿರ್ಲಿ, ನಮ್ಮಂಥವ್ರನ್ನು ಕೂಡ ಉದ್ಧಾರ ಮಾಡಬೇಕು ಅಂತ ಭಗವಂತನ ಇಚ್ಛೆ ಇದೆ. ಹಾಗಿರೋದ್ರಿಂದ ಆ ಇಚ್ಛೆಯಿಂದಲೇ, ಭಗವಂತನ ಅನುಗ್ರಹದಿಂದಲೇ, ಇಚ್ಛೆಯಿಂದಲೇ ನಾವು ಮುಕ್ತರಾಗ್ತೇವೆ. ಅದರಿಂದ ನಮ್ಮ ಈ ಕರ್ಮಗಳೇನಿವೆ, ಬಂಧಕವಾದ ಕರ್ಮಗಳು, ಅದಕ್ಕಿಂತ ಪ್ರಬಲವಾದದ್ದು ನಮ್ಮ ಭಕ್ತಿ ಮತ್ತು ಜ್ಞಾನ. ಅದಕ್ಕಿಂತಲೂ ಹೆಚ್ಚು ಪ್ರಬಲವಾದದ್ದು ಮತ್ತು ಎಲ್ಲದಕ್ಕೂ ಕೂಡ ನಿಯಾಮಕವಾದದ್ದು ಈ ಭಗವಂತನ ಇಚ್ಛೆ. ಹೀಗೆ ಆ ಅನುಗ್ರಹ, ಇಚ್ಛಾರೂಪವಾದ ಅನುಗ್ರಹ ಅಂತ ಅನ್ನೋದು ನಮ್ಮನ್ನ ಕಾಪಾಡ್ತದೆ. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿ ರೀತ್ಯೇಷ ಮೋಕ್ಷ ಫಲಪ್ರದ ಅಂತ ಶಾಸ್ತ್ರದಲ್ಲಿ ಬಂದಿರೋದು. ರಕ್ಷತಿ ಇತ್ಯೇವ ವಿಶ್ವಾಸ, ಕಾಪಾಡಿಯೇ ಕಾಪಾಡ್ತಾನೆ ಅಂತ ಅವನಲ್ಲಿ ಒಂದು ವಿಶ್ವಾಸ ನಮಗೆ. ಮತ್ತು ತದೀಯೋಹಮಿತಿ ಸ್ಮೃತಿ, ನಾನು ಅವನವನು, ಅವನ ಭಕ್ತ ನಾನು ಅನ್ನುವಂಥ ಒಂದು ವಿಶ್ವಾಸ. ಶರಣಾಗತಿ, ಇದಕ್ಕೆ ಶರಣಾಗತಿ ಅಂತಾರೆ. ಅದು ಮೋಕ್ಷ ಫಲದಾಯಕವಾದದ್ದು ಅಂತ. ಏನಾದರೂ ಆಗಲಿ, ಎಷ್ಟೇ ನಮ್ಮ ಕರ್ಮಗಳು ನಮ್ಮನ್ನ ಬಂಧಿಸಿಡಲಿ, ಈ ಜೀವನವೆಂಬ ಹಾವು ಏಣಿ ಆಟದಲ್ಲಿ ಎಷ್ಟೇ ಏಣಿಗಳನ್ನು ಏರಿ ಮತ್ತೆ ಅದಕ್ಕಿಂತಲೂ ದೊಡ್ಡ ಹಾವುಗಳಿಂದ ಕಚ್ಚಿಸಿಕೊಂಡು ನಾನಾ ಥರದ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯಗಳು, ದುರಾಗ್ರಹಗಳು ಇವುಗಳಿಗೆಲ್ಲ ಸಿಲುಕಿ ನಾವು ಕಷ್ಟಪಡ್ತಾ ಇದ್ರು ಕೂಡ ಒಂದು ಹಂತದಲ್ಲಿ ನಮ್ಮನ್ನ ಅವನು ಕಾಪಾಡಿಯೇ ಕಾಪಾಡ್ತಾನೆ. ಅದು ಅಲ್ಲಿರ್ಬೇಕಾದಂಥ ವಿಶ್ವಾಸ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹತಸ್ಸಂತಿ ನ ಸಂತಿ ಯದುಪೇಕ್ಷೆಯ. ದ್ರವ್ಯ ಅಂದ್ರೆ ಈ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇವೆಲ್ಲವೂ ಕೂಡ. ಕರ್ಮ ಅಂದ್ರೆ ನಾವು ಮಾಡುವ ಕರ್ಮಗಳು ಕೂಡ. ಕಾಲ, ನಮ್ಮ ಸಂಸಾರ ಬಂಧನದ ಕಾಲ, ಮುಕ್ತಿಯ ಕಾಲ, ಇವೆಲ್ಲ ಕಾಲಗಳು. ಸ್ವಭಾವ, ಜೀವನ ಸ್ವಭಾವ, ಕರ್ಮದ ಸ್ವಭಾವ. ಜೀವ, ನಮ್ಮ ಜೀವವೇ. ಯದ್ ಅನುಗ್ರಹತಸ್ಸಂತಿ, ಯಾವ ಭಗವಂತನ ಅನುಗ್ರಹ ಇರೋದ್ರಿಂದ ಇವೆಲ್ಲ ಇವೆ. ನ ಸಂತಿ ಯದುಪೇಕ್ಷೆ, ಆ ಭಗವಂತನ ಅನುಗ್ರಹ ಇಲ್ಲದೆ ಹೋದ್ರೆ ಇವ್ಯಾವು ಇರುತ್ತಿರುವುದು ಸಾಧ್ಯ ಇರ್ತಿರ್ಲಿಲ್ಲ. ಇವು ನಿತ್ಯವೇ ಆಗಲಿ, ಅನಿತ್ಯವೇ ಆಗಲಿ. ಅನಿತ್ಯವಾದದ್ದಂತೂ ಅವನ ಇಚ್ಛೆಯಿಂದಲೇ ಹುಟ್ಟಿದ್ದು, ನಿತ್ಯವಾದದ್ದು ಕೂಡ ಅವನ ಇಚ್ಛೆಯಿಂದಲೇ ಇರೋದು. ಅವನ ಇಚ್ಛೆ ಇಲ್ಲದೆ ಹೋದ್ರೆ ಅದ್ಯಾವುದು ಕೂಡ ಇರುವುದು ಸಾಧ್ಯ ಆಗ್ತಿರ್ಲಿಲ್ಲ. ಹೀಗೆ ಈ ಕರ್ಮಗಳ ಸ್ವಭಾವ ಮತ್ತು ಜ್ಞಾನ ಭಕ್ತಿಗಳ ಸ್ವಭಾವ ಅದು ಕೂಡ ಅವನ ಅಧೀನವೇ. ಆದ್ದರಿಂದ ಅದು ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಅವನು ಹೋಗಿಸ್ಬೇಕು ಅಂತ ಇಚ್ಛೆ ಪಟ್ಟಾಗ. ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೀತಾಂ ತರಂತಿತೆ ಅಂತ ಭಗವದ್ಗೀತಾದಲ್ಲೂ ಕೂಡ ಅವನು ಹೇಳ್ತಾನೆ. ಇದು ದೈವೀ ಮಾಯೆ, ಇದು ಗುಣಮಯಿ, ಸತ್ವರಜಸ್ತಮೋ ಗುಣಗಳ ರೂಪವಾದ ಮಾಯಾ ಕರ್ಮದಿಂದ ಕಟ್ಟಿ ಹಾಕಿದೆ.
ನಾನಾ ಥರದ ಕರ್ಮಗಳನ್ನು ಮಾಡಿ ನಮ್ಮನ್ನೆಲ್ಲರನ್ನು ಕಟ್ಟಿ ಹಾಕಿದೆ. ಆದರೆ ಮಾಮೇವಯೇ ಪ್ರಪದ್ಯಂತೆ, ನನ್ನನ್ನು ಯಾರು ಶರಣ ಹೋಗ್ತಾರೆ, ಮಾಯಾಮೀತಾಂ ತರಂತಿತೆ, ಅವ್ರು ಖಂಡಿತವಾಗಿ ಈ ಮಾಯೆಯನ್ನು ದಾಟಿಯೇ ದಾಟ್ತಾರೆ ಅಂತ ಅದರ ತಾತ್ಪರ್ಯ. ಅಂದರೆ ಭಗವಂತನ ಶರಣಾಗತಿಗೆ ಈ ಎಲ್ಲವನ್ನೂ ದಾಟಿಸುವಂತಹ ಎಲ್ಲ ಕರ್ಮಗಳಿಗೂ ಇದ್ದಕ್ಕಿದ್ದಂತೆ ಒಂದು ಮನ್ನಾ ಮಾಡಿಬಿಡುವಂಥ, ಸಾಲಗಳನ್ನು ಸರ್ಕಾರ ಮನ್ನಾ ಮಾಡ್ತಿರ್ತದಲ್ಲ, ಹಾಗೆ ಪ್ರತಿಯೊಂದನ್ನು ಕೂಡ ಕ್ಷಮಿಸಿಬಿಡುವಂಥ ಒಂದು ಶಕ್ತಿ ಇರ್ತದೆ. ಕರ್ಮ ಅನ್ನೋದೊಂದು ಜಡ, ಅದು ಭಗವಂತನ ಇಚ್ಛೆ ಮುಂದೆ ಅದೆಷ್ಟು ಚೇತನ ರೂಪವಾದ ಇಚ್ಛಾ, ಅದು ಭಗವಂತನ ಇಚ್ಛೆ. ಆ ಇಚ್ಛೆ ಮುಂದೆ ಇದೆಷ್ಟು ಕೆಲಸ ಮಾಡಿತ್ತು. ಅದರಿಂದ ಒಂದು ದಿವಸ ಭಗವಂತನ ಇಚ್ಛೆಯೇ ಮೇಲ್ಗೈ ಪಡಿತದೆ. ಅದರಿಂದ ನಮ್ಮ ಉದ್ಧಾರ ಸಾಧ್ಯ ಇದ್ದೇ ಇದೆ ಅಂತ ಅದರ ಅರ್ಥ. ಅಷ್ಟು ವಿವರಣೆ ಈಗೇನು ಕೊಡ್ತಿದ್ದೇನಲ್ಲ, ಈ ವಿವರಣೆ ಎಲ್ಲರಿಗೂ ಬೇಕು ಅಂತ ಅನಿಸದೇ ಇರಬಹುದು. ಆದರೂ ಹೌದಲ್ಲ, ನಮ್ಮ ಉದ್ಧಾರ ಆಗುವುದು ಹೇಗೆ ಅಂತ ಕೆಲವರಿಗೆ ಈ ಪ್ರಶ್ನೆ ಒಂದು ಬೆಂಬಿಡದ ಭೂತವಾಗಿ ಕಾಡುವುದು ಇದೆ. ಹಾಗೆ ಅದನ್ನು ಗಮನಿಸಿದ್ದೀನಿ, ಅದಕ್ಕಾಗಿ ಇಷ್ಟು ದೀರ್ಘವಾಗಿ ಉತ್ತರ ಹೇಳ್ತಿದ್ದೇನೆ. ಮುಖ್ಯವಾಗಿ ನಮಗೆ ಶಾಸ್ತ್ರದಲ್ಲಿ ವಿಶ್ವಾಸ ಬರಬೇಕು, ಭಗವಂತನಲ್ಲಿ ವಿಶ್ವಾಸ ಬರಬೇಕು. ನಮ್ಮದೂ ಉದ್ಧಾರ ಸಾಧ್ಯ ಇದೆ, ನಮ್ಮಂಥ ಸಾಮಾನ್ಯರು ಕೂಡ ಆ ಮಾರ್ಗ ಹಿಡಿಬಹುದು ನಾವು. ಏಷ ಪಂಥಾಹ ಏತತ್ ಕರ್ಮ, ಭಗವಂತನೇ ಮಾರ್ಗವಾಗಿ, ಭಗವಂತನೇ ನಮಗೆ ದಾರಿ ತೋರಿಸ್ತಾನೆ, ಭಗವಂತನೇ ದಾರಿಯೂ ಹೌದು, ಭಗವಂತನೇ ದೀಪವೂ ಹೌದು. ನಾವು ಭಗವಂತನನ್ನ ದೀಪವು ನಿನ್ನದೇ, ದಾರಿಯೂ ನಿನ್ನದೇ ಅಂತ ಸ್ತೋತ್ರ ಮಾಡ್ಬೇಕಷ್ಟೆ. ಜ್ಞಾನದೀಪವು ನೀನು ಕೊಟ್ಟಿರುವುದೇ, ದಾರಿಯೂ ನಿನ್ನದೇ. ಸಂಸಾರದ ದಾರಿಯಲ್ಲಿ ನಾವೇನು ಸಾಗಿ ಬಂದಿದ್ದೀವಿ ಅದು ನಿನ್ನದೇ ದಾರಿ. ಮುಂದೆ ಮುಕ್ತಿಗೆ ಹೋಗಬೇಕಾದ ದಾರಿ ಏನಿದೆ ಅದು ಕೂಡ ನೀನು ತೋರಿಸಿದ ದಾರಿಯೇ. ಏಷ ಪಂಥಾಹ ಏತತ್ ಕರ್ಮ ಅಂತ ಐತರೇಯ ಉಪನಿಷತ್ತು ಅವನನ್ನು ಹೇಳ್ತದೆ. ಭಗವಂತನ ತೋರಿಕೊಟ್ಟ ಮಾರ್ಗದಿಂದಲೇ ಹೋಗುವುದರಿಂದ ಅವನನ್ನೇ ಪಂಥಾಹ ಅಂತಾರೆ. ಅವನೇ ಕರ್ಮವೂ ಕೂಡ ಹೌದು. ನಮ್ಮೆಲ್ಲರಿಗೆ ಕರ್ಮಗಳನ್ನ, ನಾನಾ ಥರದ ಕರ್ಮಗಳನ್ನು ತೋರಿಸಿಕೊಟ್ಟವನು. ಮತ್ತೆ ಕರ್ಮಗಳನ್ನು ಮಾಡಿಸಿ ಆ ಮೂಲಕ ನಮ್ಮ ಅಂತಃಕರಣವನ್ನು ಶುದ್ಧ ಮಾಡಿ ನಮ್ಮನ್ನು ಉದ್ಧರಿಸುವವನು ಕೂಡ ಅವನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅದನ್ನೇ ಭಗವದ್ಗೀತೆಯಲ್ಲಿ ನಾನಾ ಥರದ ಭರವಸೆ ಮಾತುಗಳಿಂದ ಕೃಷ್ಣ ಹೇಳ್ತಾನೆ. ನವೇ ಭಕ್ತ ಪ್ರಣಶ್ಯತಿ ಕೌಂತೆಯ ಪ್ರತಿಜಾನೀಹಿ, ನನ್ನ ಭಕ್ತನು ಎಂದೂ ಕೂಡ ನಾಶ ಹೊಂದೋದಿಲ್ಲ, ನೀನು ಇದನ್ನು ಪ್ರತಿಜ್ಞೆ ಮಾಡು. ಎಲ್ಲ ಭಕ್ತರಿಗೂ, ಎಲ್ಲ ಭಕ್ತರ ಪ್ರತಿನಿಧಿಯಾಗಿ ನಾನು ಹೇಳಿದ ಮಾತನ್ನ ನನ್ನ ಮಾತು ಅಂತ ಜನರಿಗೆ ತಿಳಿಸು ನೀನು ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾನೆ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಯಾರು ಒಂದು ಮಂಗಳಕರವಾದ ಮಾರ್ಗದಲ್ಲಿದ್ದಾನೆ, ಮಂಗಳಕರವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಅವನು ದುರ್ಗತಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ದಿವಸ ವಿಳಂಬ ಆಗಬಹುದು, ಆದ್ರೆ ಅವನು ಸದ್ಗತಿಗೆ ಹೋಗುವುದು ನಿಶ್ಚಿತ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಸತಃ ಅಂದ್ರೆ ಸತ್ಕರ್ಮಕ್ಕೆ ಅಭಾವ, ನಾಶ ಎಂದೂ ಇಲ್ಲ, ಅದು ನಾಶ ಆಗುವುದೇ ಇಲ್ಲ. ಅನೇಕ ಆತಂಕದ ಕ್ಷಣಗಳನ್ನು ಎದುರಿಸಿದ ಬಳಿಕನೂ, ಅನೇಕ ಥರದ ಸಾಧನದ ವಿಘ್ನಗಳನ್ನು ಎದುರಿಸಿದ ಬಳಿಕ ಆದರೂ ಕೂಡ ಒಂದು ದಿವಸ ಈ ಭೌತ ದೇಹ, ಲಿಂಗದೇಹ ಇವೆಲ್ಲ ಶಾಶ್ವತವಾಗಿ ಹೊರಟು ಹೋಗಲೇಬೇಕು. ಭೌತ ದೇಹ, ನಿರುದ್ಧ ದೇಹ, ಲಿಂಗದೇಹ ಇವೆಲ್ಲ ಹೊರಟು ಹೋಗಲೇಬೇಕು. ಕರ್ಮದ ಸಂಕೋಲೆಗೆ ಅದು ಹಾಗೇ ಬಿಟ್ಟರೆ, ಆ ಕರ್ಮ ಸಂಕೋಲೆ ಅಂತ ಅನ್ನೋದ್ರೆ ಶಾಶ್ವತ ಕಾಲದವರೆಗೂ ನಮ್ಮನ್ನು ಬಂಧನದಲ್ಲಿಡುವಂಥ ಶಕ್ತಿ ಉಳ್ಳದ್ದದು. ರಾಜಸರಿಗೆ ಆಗುವುದು ಹಾಗೇನೆ. ಭಗವಂತನ ಆರಾಧನೆಯನ್ನು ಅವರು ಪೂರ್ಣ ಮನಸ್ಸಿನಿಂದ ಮಾಡಲ್ವಲ್ಲರು. ಸ್ವಲ್ಪ ಸ್ವಲ್ಪ ಮಾಡ್ತಾರೆ, ಒಂದಿಷ್ಟು ಸುಖ ಕಾಣ್ತಾರೆ, ಸ್ವರ್ಗದ ಸುಖ ಕಾಣ್ತಾರೆ, ಭೂಲೋಕದಲ್ಲಿ ಸುಖ ಕಾಣ್ತಾರೆ, ಸ್ವರ್ಗದಲ್ಲಿ ಸುಖ ಕಾಣ್ತಾರೆ, ಮತ್ತೆ ಮುಂದೆ ಮರಳಿ ಭೂಮಿಗೆ ಬರ್ತಾರೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ, ಒಂದಿಷ್ಟು ನರಕಕ್ಕೂ ಹೋಗ್ತಾರೆ. ಹೀಗೆ ನಡೀತಾ ಇರ್ತದೆ ಅವ್ರ ಜೀವನ. ಅವ್ರ ಜೀವನವನ್ನು ಗಮನಿಸಿದ್ರೆ ಕರ್ಮದ ಸಂಕೋಲೆ ಅಂತ ಅನ್ನೋದು ಎಷ್ಟು ಪ್ರಬಲವಾದದ್ದು ಅಂತನೂ ಗೊತ್ತಾಗ್ತದೆ. ಆದರೆ ಕರ್ಮದ ಸಂಕೋಲೆ ಎಷ್ಟು ಪ್ರಬಲ ಆಗಿದ್ರು ಕೂಡ ಅದಕ್ಕೆಲ್ಲದಕ್ಕೂ ಕಾರಣ ಅವ್ರನ್ನ ಹಿಡಿದಿಟ್ಟಿರುವುದು ಅವರ ಸ್ವಭಾವ ಅಷ್ಟೇ. ಸಂಸಾರದಲ್ಲೇ ಅವ್ರನ್ನ ಹಿಡಿದಿಟ್ಟಿರುವುದು ಅವರ ಸ್ವಭಾವ ಅಷ್ಟೇ. ಆದರೆ ಭಗವದ್ಭಕ್ತರ ಸ್ವಭಾವ, ಭಾಗವತರ ಸ್ವಭಾವ ಹೀಗೆ ಮುಕ್ತಿಗೆ ಹೋಗುವುದೇ ಆಗಿರೋದ್ರಿಂದ ಖಂಡಿತವಾಗಿಯೂ ಅದು ಅವರನ್ನ ಕಟ್ಟಿ ಹಾಕೋದಿಲ್ಲ, ಅವರನ್ನ ದಾಟಿಸಿಯೇ ದಾಟಿಸ್ತದೆ ಅಂತ ನಾವು ತಿಳಿದುಕೊಳ್ಬೇಕು. ಇಷ್ಟೆಲ್ಲ ಹೇಳಿದ್ದೇನೆ. ನಮಗೆ ಅನೇಕ ಪಾರಮಾರ್ಥಿಕ ಸಂಗತಿಗಳನ್ನು ಕೆಲವು ಬಾರಿ ಆಧುನಿಕ ವಿಜ್ಞಾನದ
ನೆರವಿನಿಂದ ತಿಳ್ಕೋಬೇಕಾದ ಅಗತ್ಯ ಇರ್ತದೆ, ಅಪ್ಡೇಟ್ ಮಾಡಿ ತಿಳ್ಕೊಳ್ಬೇಕಾದ ಅಗತ್ಯ ಇರ್ತದೆ. ಈ ಮಾಡ್ತಿರೋ ಪ್ರಶ್ನೆನೇ ಕೆಲವರಿಗೆ ಬಂದಿಲ್ಲದೆ ಇರ್ಬೋದು, ಅಥವಾ ಬಂದಿದ್ದವರಿಗೂ ಕೂಡ ಈಗೇನು ಶಾಸ್ತ್ರದ ಪರಿಧಿಯಲ್ಲೇ ಉತ್ತರ ಕೊಟ್ಟಿದ್ದೇನೆ ಅದರಿಂದ ಸಮಾಧಾನವೂ ಆಗಿರ್ಬೋದು. ಇನ್ನು ಕೆಲವರಿಗೆ ಆಧುನಿಕ ವಿಜ್ಞಾನ ಇತ್ಯಾದಿಗಳನ್ನು ಓದಿದವರಿಗೆ, ಅಂಥ ಮನಸ್ಸಿದ್ದವರಿಗೆ ಅನೇಕ ಬಾರಿ ಆಧುನಿಕ ಶಾಸ್ತ್ರಗಳ ವಿಜ್ಞಾನ ತಂತ್ರಜ್ಞಾನಾದಿಗಳ ಮಾತುಗಳಲ್ಲಿ ಉತ್ತರ ಕೊಡಬೇಕಾಗ್ತದೆ, ಅಂಥ ಉದಾಹರಣೆಗಳನ್ನು ಕೊಡಬೇಕಾಗ್ತದೆ. ಹಾಗೆ ಗಮನಿಸಿರೋದ್ರಿಂದ ಒಂದು ಉದಾಹರಣೆ ಕೊಡಬೇಕು ಅಂತ ನನಗೆ ಕಾಣಿಸ್ತು. ನ್ಯೂಟನ್ನ ಚಲನೆಯ ನಿಯಮ ಅಂತ ನನಗೆ ನೆನಪಿಗೆ ಬರ್ತದೆ. 3 ನಿಯಮಗಳನ್ನು ಹೇಳ್ತಾನೆ. ಅದರಲ್ಲಿ ಆ 3 ನಿಯಮಗಳು ನಮಗೇನು ಬೇಕಾಗಿಲ್ಲ. ಮೊದಲನೇ ಆ ಒಂದು ನಿಯಮದ ಬಗ್ಗೆ ನಾವಷ್ಟು ಅಧ್ಯಯನ ಮಾಡಿದರೆ ನಮಗದನ್ನ ಇಲ್ಲಿ ನಾವು ತಗೊಂಡ್ರೆ ಸಾಕು. ಅದನ್ನು ಹೀಗೆ ಹೇಳಿದ್ದಾರೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲೆಲ್ಲ ನಾನು ಸರ್ಚ್ ಮಾಡಿದಾಗ ಹೀಗೆ ನಂಗೆ ಕಾಣಿಸ್ತು. ಇನ್ ಆಬ್ಜೆಕ್ಟ್ at rest remains at rest, or in motion remains in motion at a constant velocity unless acted on by a net external force ಅಂತ. ಒಂದು ವಸ್ತು ಅದು ಏನು ಚಲಿಸದೆ ಸುಮ್ಮನೆ ಇದೆ ಅಂತ ನಾವು ಗ್ರಹಿಸೋಣ, ಅಥವಾ ಅದೊಂದು ಏನೋ ಚಲನೆ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಈ ಸ್ಥಿತಿಯಲ್ಲಿ ಅದಕ್ಕೆ ಏನೋ ಒಂದು ಬಾಹ್ಯ ಶಕ್ತಿಯ ಪ್ರೇರಣೆ ಇಲ್ಲದೆ ಹೋದರೆ, ಅದು ಚಲನರಹಿತವಾಗಿ ಮೊದಲಿದ್ರೆ ಹಾಗೇ ಇರ್ತದೆ. ಚಲನರಹಿತವಾದದ್ದಕ್ಕೆ ಚಲನೆ ಬರಬೇಕಾದ್ರೆ ಒಂದು ಬಾಹ್ಯ ಪ್ರೇರಣೆಯೇ ಬೇಕು. ಮತ್ತೆ ಒಂದು ಬಾರಿ ಅದು ತನ್ನ ಚಲನವನ್ನು ಪ್ರಾರಂಭಿಸಿದ ಮೇಲೆ ನಿಧಾನವಾಗಿ ಆದರೂ ಕೂಡ ಆ ಚಲನ ಮುಂದುವರಿತಾನೇ ಇರ್ತದೆ. ಆ ಚಲನಕ್ಕೆ ಪ್ರತಿಬಂಧಕವಾಗಿ ಒಂದು ಬಾಹ್ಯ ಶಕ್ತಿಯ ಅಡೆತಡೆ ಬರಬೇಕು, ಆವಾಗ ಅದು ನಿಲ್ತದೆ ಅಂತ. ಆದ್ದರಿಂದ ಜಡವಾದ ವಸ್ತುಗಳಿಗೆ ಚಲನೆ ಬರಬೇಕಾದ್ರೂ ಕೂಡ ಬಾಹ್ಯ ಪ್ರೇರಣೆ ಬೇಕು. ಮತ್ತೆ ಅವುಗಳಿಗೆ ಚಲನೆ ಬಂದದ್ದು ನಿಲ್ಲಬೇಕಾದ್ರೆ ಅವಾಗಲೂ ಕೂಡ ಒಂದು ಬಾಹ್ಯ ಪ್ರೇರಣೆ ಬೇಕೇ ಬೇಕು. ಬಾಹ್ಯ ಪ್ರೇರಣೆ ಇಲ್ಲದೆ ಹೋದರೆ ಅದಕ್ಕೆ ಚಲನೆಯೂ ಬರೋದಿಲ್ಲ. ಬಂದ ಚಲನೆ ಅದು ನಿಲ್ಲಬೇಕಾದ್ರೂ ಕೂಡ ಮತ್ತೆ ಬಾಹ್ಯ ಪ್ರೇರಣೆ ಬೇಕು. ಇಲ್ಲದೆ ಹೋದರೆ ದೀರ್ಘಕಾಲದವರೆಗೂ ಪ್ರಾಯ ಫಾರ್ ಎವರ್ ಅದು ಹಾಗೆಯೇ ಉಳಿದು ಬಿಡ್ತದೆ, ಚಲನ ರಹಿತ ಸ್ಥಿತಿಯಲ್ಲೇ ಉಳಿತದೆ. ಅಥವಾ ಒಮ್ಮೆ ಚಲನವನ್ನು ಪ್ರಾರಂಭಿಸಿದರೆ ಅದನ್ನು ಯಾರೂ ತಡೆಯುವವರು ಇಲ್ಲದೆ ಹೋದರೆ, ಬಾಹ್ಯ ಶಕ್ತಿಯ ಅಡೆತಡೆ ಇಲ್ಲದೆ ಹೋದರೆ ಚಲಿಸ್ತಾನೇ ಇರ್ತದೆ. ಹಾಗಾದ್ರೆ ಅರ್ಥ ಆಗ್ತದೆ. ಅದನ್ನೇ ಮತ್ತು ಬೇರೆ ಬೇರೆ ಮಾತುಗಳಲ್ಲಿ ಹೇಳ್ತಾರೆ. an object will not change its motion unless a force acts on it ಅಂತ ಅದರ ಇನ್ನೊಂದು ರೂಪ. ಕನ್ನಡದಲ್ಲಿ ಒಂದು ಜಡ ವಸ್ತುವನ್ನು ನಾವು ಪರಿಗಣಿಸಿದಾಗ, ಒಂದು ಜಡತ್ವದ ಚೌಕಟ್ಟಿನಲ್ಲಿ ವಸ್ತುವನ್ನು ವೀಕ್ಷಿಸಿದಾಗ ಬಾಹ್ಯ ಶಕ್ತಿಯ ಒಳಗಾಗದ ಹೊರತು ಅದು ಸ್ಥಿರ ಅಥವಾ ಸ್ಥಿರ ವೇಗದಲ್ಲಿ ಸ್ಥಿರವಾಗಿ ಹಾಗೇ ಇರ್ತದೆ, ಅಥವಾ ಸ್ಥಿರವಾದ ವೇಗದಲ್ಲಿ ಸಂಚಾರ ಮಾಡ್ತಾನೇ ಇರ್ತದೆ. ಇದು ನನಗೆ ನೆನಪಿಗೆ ಬಂತು. ನಮ್ಮ ಕರ್ಮ ಅಂತ ಅನ್ನೋದು ಖಂಡಿತವಾಗಿಯೂ ಜಡ, ನಮ್ಗೆಲ್ರಿಗೂ ಗೊತ್ತಿದೆ. ಪ್ರಶ್ನೆ ಕೇಳೋರಿಗೂ ಗೊತ್ತಿದೆ, ಉತ್ತರ ಹೇಳೋರಿಗೂ ಗೊತ್ತಿದೆ. ಈ ಜಡವಾದ ಕರ್ಮ ಒಂದು ಭಗವಂತನ ಪ್ರೇರಣೆಯಿಂದಲೇ ಇಂಥ ಒಂದು ಚಕ್ರವನ್ನ, ಜನ್ಮ ಮರಣಗಳ ಚಕ್ರವನ್ನ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರಾಚಾರ್ಯ ಹೇಳುವಂತೆ ಹುಟ್ಟು ಸಾವುಗಳು ಈ ಚಕ್ರವನ್ನು ಪ್ರಾರಂಭಿಸಿಬಿಟ್ಟಿದೆ. ಅದು ಜಡ. ಅದು ಇಂಥ ಚಕ್ರವನ್ನು ಪ್ರಾರಂಭಿಸುವ ಶಕ್ತಿ ಅದಕ್ಕೆ ಬಂದದ್ದು ಕೂಡ ಈ ಬಾಹ್ಯ ಶಕ್ತಿಯ ಪ್ರಚೋದನೆಯಿಂದಲೇ, ಭಗವಂತನ ಪ್ರಚೋದನೆಯಿಂದಲೇ ಬಂದದ್ದು. ಅದಕ್ಕೆ ಒಂದು ಬಾರಿ ಏನು ಪ್ರಾರಂಭ ಮಾಡಿಬಿಟ್ಟಿದೆ, ಒಂದು ವೇಳೆ ಭಗವಂತ ಅದಕ್ಕೆ ಪ್ರತಿಬಂಧ ಮಾಡದ ಹೊರತು ಹಾಗೆಯೇ ಮುಂದುವರೆದೇ ಬಿಟ್ಟೀತದು. ರಾಜಸರಲ್ಲಿ ಅದು ಹಾಗೆ ಮುಂದುವರೆದಿರೋದೇ ಕಾಣಿಸ್ತದೆ. ಆದರೆ ಯಮೈವೇಶ ವೃಣತೆ ತೇನ ಲಭ್ಯ ಯಸ್ಯ ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಂ. ಯಾವೊಬ್ಬ ಭಕ್ತನನ್ನ, ಇವನು ಭಕ್ತ, ಇದನ್ನು ನಾನು ಉದ್ಧಾರ ಮಾಡಬೇಕು ಅಂತ ಭಗವಂತ ಬಯಸ್ತಾನೆ, ಅವನಿಗೆ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಅವನ ಈ ಕರ್ಮದ ಸಂಕೋಲೆಗೆ ಒಂದು ಅಂತ್ಯವನ್ನು ಹಾಡ್ತಾನೆ ಭಗವಂತ ಅಂತ ಅಲ್ಲಿ ಕಂಡು ಬರೋದು.
ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾಶ್ರುತೇನ ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತೆ ತನೋಂ ಸ್ವಾಮ್ ಅಂತ. ಈ ಭಗವಂತ ನಮಗೆ ದೊರೆಯೋದು ನಾವೇನೋ ಮಹಾಪ್ರವಚನ ಮಾಡಿಬಿಟ್ಟಿದ್ದೀವಿ ಅನ್ನೋದ್ರಿಂದ ಬರೋದಲ್ಲ. ನಮ್ಮ ಮೇಧಾಶಕ್ತಿಯಿಂದ ನಮಗವನು ಸಿಗುವುದಲ್ಲ, ನಮ್ಮ ಪ್ರವಚನದಿಂದಲ್ಲ, ನಮ್ಮ ಮೇಧಾಶಕ್ತಿಯಿಂದಲ್ಲ. ಬಹಳ ಓದಿ ಬಿಟ್ಟಿದ್ದೇವೆ ಅನ್ನುವ ನಮ್ಮ ಓದಿನ ಭಾರಕ್ಕೆ ಅವನು ಸಿಗೋದಲ್ಲ. ನಮ್ಮ ಜ್ಞಾನದ ಭಾರಕ್ಕೆ, ಭಕ್ತಿಯ ಭಾರಕ್ಕೆ ನಮ್ಮ ಕರ್ಮದ ಸಂಕೋಲೆ ಹರಿಯುವುದಲ್ಲ, ಭಗವಂತ ನಮಗೆ ದೊರೆಯುವುದಲ್ಲ. ಭಗವಂತನ ಅನುಗ್ರಹದಿಂದ ನಮ್ಮ ಈ ಕರ್ಮದ ಸಂಕೋಲೆ ಹರಿತದೆ, ಮತ್ತೆ ನಮಗೆ ಭಗವಂತ ದೊರೆತಾನೆ. ಕರ್ಮಣೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ ಕರ್ಮಣ ತ್ವಧಃ ಪ್ರೋಕ್ತಃ. ಏನು ಕರ್ಮಗಳನ್ನು ಮಾಡ್ತೀವಿ ನಾವು ಈ ಸಂಸಾರದಲ್ಲಿ, ಅದರಿಂದ ನಮಗೆ ಭಗವಂತನ ಅನುಗ್ರಹ ಆಗುವುದು ಥರ್ಡ್ ಗ್ರೇಡ್ ಅನುಗ್ರಹ, ಮೂರನೇ ಅನುಗ್ರಹ. ಅದು ಶ್ರವಣಾದಿಭಿ ಮಧ್ಯಮ, ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ತೀವಲ್ಲ, ಅದರಿಂದ ಎರಡನೇ ದರ್ಜೆ ಮಧ್ಯಮ ದರ್ಜೆ ಅನುಗ್ರಹ ನಮಗೆ ಸಿಗೋದು. ಶ್ರವಣಾದಿಗಳನ್ನ ಮಾಡಿದ ಬಳಿಕ ನಮಗೇನು ಜ್ಞಾನ ಸಂಪಾದನೆ ವಾಸ್ತವಿಕವಾಗಿ ಆಗ್ತದೆ, ಅದರಿಂದ ಉತ್ತಮ ಅನುಗ್ರಹ ಆಗ್ತದೆ ಅಂತ ಅಲ್ಲಿ ಶಾಸ್ತ್ರದಲ್ಲಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಅದರಿಂದ ಜ್ಞಾನದಿಂದ ಅನುಗ್ರಹ ಆಗುವೇ ಬಹಳ ದೊಡ್ಡದು ಅಂತದ್ದು. ಆ ಅನುಗ್ರಹದಿಂದ ನಮಗೆ ಕರ್ಮದ ಸಂಕೋಲೆ ಹರಿತದೆ, ಭಗವಂತ ದೊರೀತಾನೆ. ಜ್ಞಾನ ದೊರೆಯದೇ ಹೋದ್ರೆ ಮಾಡುವ ಶ್ರವಣ ಮನನ ಧ್ಯಾನ ಇತ್ಯಾದಿಗಳೇನಿವೆ, ಅದು ನಮ್ಗೆ ಜ್ಞಾನದಾಯಕ ಆಗದೆ ಹೋದ್ರೆ ಅದರಿಂದ ಏನು ಹೆಚ್ಚು ಫಲ ಸಿಗೋದಿಲ್ಲ ಅಂತ ಅಲ್ಲಿ ಬಂದಿರೋದು. ಹೀಗೆ ಆಧುನಿಕ ವಿಜ್ಞಾನದಲ್ಲಿ ಕಂಡ ಸಂಗತಿಯನ್ನು ಕೂಡ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಶಾಸ್ತ್ರದಲ್ಲಿ ಬಂದಿರುವಂತಹ ಬೇರೆ ಬೇರೆ ಮಾತುಗಳನ್ನು, ನಾವು ಪ್ರೋತ್ಸಾಹದಾಯಕವಾದಂತಹ ಮಾತುಗಳನ್ನು ಕೂಡ, ಉತ್ತೇಜಕವಾದಂತಹ ಮಾತುಗಳನ್ನು ಕೂಡ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಈಗಾಗಲೇ ಹೇಳಿದಂತೆ ಎಲ್ಲರಿಗೂ ಈ ಪ್ರಶ್ನೆಯೇ, ಎಲ್ಲರನ್ನೂ ಈ ಪ್ರಶ್ನೆ ಸತಾಯಿಸಲಿಕ್ಕಿಲ್ಲ. ಸತಾಯಿಸಿದವರನ್ನು ಕೂಡ ಶಾಸ್ತ್ರದ ಕೆಲವು ಮಾತುಗಳು ಅವರನ್ನ ಶಾಂತ ಮಾಡಿಯಾವು, ಇಲ್ಲ ಅಂತಲ್ಲ. ಇನ್ನು ಕೆಲವರಿಗೆ ಆಧುನಿಕ ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿಗಳ ಮಾತುಗಳ ಸಹಾಯ ಕೂಡ ಬೇಕಾಗಿತ್ತು. ಅಂಥದ್ದೊಂದು ಪ್ರಯತ್ನ ಮಾಡಿದ್ದೇನೆ. ಇದರ ಮೌಲ್ಯಮಾಪನ ನೀವು ಮಾಡಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.